ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನಾನು ವೀಣಾ ಪೂಜಾರಿ. ಪ್ರತಿ ಭಾನುವಾರವೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆಯವರೆಗೂ 1 ಗಂಟೆ ಇರುತ್ತೆ. ನಿಮ್ಮ ಮುಂದಿನ ವಾರ ಹೇಗಿರುತ್ತೆ, ವಾರ ಭವಿಷ್ಯ ಏನು ಅನ್ನೋದನ್ನ ತಿಳಿದುಕೊಳ್ಳುವಂತಹ ಒಂದು ಸುವರ್ಣಾವಕಾಶ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ. ಏನಾದರೂ ನಿಮ್ಮ ರಾಶಿಯಲ್ಲಿ ತೊಡಕುಗಳಿದ್ರೆ ಅದಕ್ಕೆ ಸಮಾಧಾನವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಇದರ ಜೊತೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮಂತ್ರ ಇರುತ್ತೆ. ಆ ಮಂತ್ರವನ್ನು ರಾಶಿ ಗೊತ್ತಿದ್ದವರು ಗೊತ್ತಿಲ್ಲದೆ ಇರೋರು ಕೂಡ ಹೇಳ್ಕೊಂಡ್ರೆ ಶುಭ ಫಲ ಲಭಿಸುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಂತ್ರವೂ ಕೂಡ ಇರುತ್ತೆ. ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಆರಂಭ ನಾವು ಮಾಡುವಂಥದ್ದು ಒಂದು ಒಳ್ಳೆಯ ಮಾತಿನಿಂದ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಾವ ಮಾತಿನಿಂದ ಶುರು ಮಾಡ್ತಾ ಇದ್ದೀರಿ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಪ್ರತಿ ವಾರ ಒಂದೊಂದು ಶುಭ ನುಡಿಯಿಂದಾಗಿ ನಮ್ಮ ವಾರವನ್ನೇ ಪ್ರಾರಂಭ ಮಾಡ್ತಕ್ಕಂಥದ್ದು ಒಂದು ಪದ್ಧತಿಯನ್ನು ಬೆಳೆಸ್ಕೊಳ್ಬೇಕು. ಈ ದಿವಸ DVG ಅವರ ಒಂದು ಅನುಪಮವಾದ ಒಂದು ಕಗ್ಗವನ್ನು ಗಮನಿಸೋಣ. ನೋಡಿ, ಸಾಮಾನ್ಯವಾಗಿ ಮನುಷ್ಯನಿಗೆ ಮೋಹ ಹಾಗೂ ಈ ಬಯಕೆ ಇವೆರಡೂ ಹತ್ತಿ ಬಿಟ್ಟರೆ ಯಾವ ರೀತಿ ಅದು ಯಮಶೂಲವಾಗಿ ಪ್ರತಿಕ್ಷಣ ಕಾಡುತ್ತೆ ಅನ್ನಲಿಕ್ಕಿರ್ತಕ್ಕಂಥ ಒಂದು ಕಗ್ಗ. ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ, ಕ್ಷಣವನುಕ್ಷಣ ಕೊಲ್ಲುವುವು ಮೋಹ ಮಮತೆ, ಕುಣಿಕೆಯನ್ನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ ಅಣು ಅಣುವೆ ಬಿಗಿಯುವು ಮಂಕುತಿಮ್ಮ ಅಂತ. ನೋಡಿ, ಯಮನ ಪಾಶ, ಯಮನ ಶೂಲ ಇದೆಯಲ್ಲ, ಅದು ಒಂದು ಕ್ಷಣ ಮನುಷ್ಯನ ಪ್ರಾಣವನ್ನೇ ತೆಗೆದು ಬಿಡುತ್ತಂತೆ. ಆದರೆ ಈ ಮೋಹ ಮಮತೆಗಳಿದ್ದಾವಲ್ಲ, ನನ್ನದು, ನನಗೆ ಬೇಕು ಅಂತಕ್ಕಂಥದ್ದು, ಅದು ಒಂದು ಸಲ ಶುರುವಾದರೆ ಪ್ರತಿ ಕ್ಷಣ ಪ್ರತಿದಿನ ಕೊಲ್ತಾ ಇರುತ್ತೆ. ಯಮನ ಶೂಲಕ್ಕಿಂತಲೂ ಅತಿಯಾಗಿ ಕೊರಳನ್ನು ಬಿಗಿ ಹಿಡಿದು ಅದು ನಮ್ಮನ್ನು ಪ್ರತಿಕ್ಷಣ ಕೊಂದು ಹಾಕಿಬಿಡುತ್ತೆ ಅಂತಕ್ಕಂಥದ್ದು. ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ, ನೋಡಿ, ನಾವು ಪ್ರತಿ ದಿವಸ ಪ್ರತಿ ಕ್ಷಣ ಯಾವುದೋ ಒಂದು ಮೋಹ ಪಾಶಕ್ಕೆ, ಮಮತೆಯ ಪಾಶಕ್ಕೆ ಒಳಗಾಗ್ತೀವಿ. ಅವುಗಳಿಂದಲೇ ನಮಗೆ ನೋವು. ಯಾವುದಾದ್ರೂ ಅಂಟುಕೊಂಡ್ರೆ ತಾನೇ ನಮಗೆ ನೋವು. ಆ ಅಂಟು, ಅವ್ರು ಇನ್ನೇನೋ ಮಾಡಲಿಲ್ಲ, ಅವ್ರು ಇನ್ನೇನೋ ಮಾತಾಡಿಸ್ಲಿಲ್ಲ, ಅಥವಾ ಅವ್ರಿಗೆ ಇನ್ನೇನೋ ನಾನು ಮಾಡಬೇಕು, ಅಥವಾ ನಿರೀಕ್ಷೆ ಇದೆಯಲ್ಲ, ನಿರೀಕ್ಷೆಯೇ ಅದು ಮೋಹ. ಬಯಕೆ ಅತಿ ಆಗ್ತಕ್ಕಂಥದ್ದು. ಅದು ಯಾವಾಗ ಸಿಗಲ್ಲ ತಕ್ಷಣ ನೋವು ಶುರುವಾಗುತ್ತೆ. ಆ ನೋವು ಆ ಯಮಪಾಶದ ಹಾಗೆ ಕೊರಳನ್ನು ಹಿಂಡಿ ಕೊನೆಗೆ ನಮ್ಮನ್ನು ಈ ಒಂದು ಸಂಕಟದಲ್ಲೇ ನರಳಿಸಿ ಸಾಯಿಸಿಬಿಡುತ್ತೆ. ಹೀಗಾಗಿ ಯಮಪಾಶಕ್ಕಿಂತ ಮಿಗಿಲಾಗಿ ಇರ್ತಕ್ಕಂಥ ಕಠಿಣವಾದ ಪಾಶವಾಗಿದೆ ಈ ಮೋಹ ಮಮತೆಗಳು. ಇದನ್ನು ಬಿಡಿಸ್ಕೊಂಡ್ರೆ ಬದುಕು ಸುಲಭ ಆಗುತ್ತೆ. ಹಾಗಾಗಿ ಈ ದಿವಸ ನಾವು ಕಲಿತುಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಆದಷ್ಟು ನಮ್ಮ ಮಿತಿ, ನಮ್ಮ ಬಯಕೆಗಳಿಗೆ ಒಂದು ಮಿತಿಯನ್ನು, ಕಡಿವಾಣ ಹಾಕ್ಕೊಳ್ಬೇಕು. ಅದು ನಮ್ಮ ಕೊರಳನ್ನು ಹಿಂಡದ ಹಾಗೆ ಮಿತಿಯನ್ನು ಹಾಕ್ಕೊಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಈ DVG ಅವರ ಮಾತು. ಅದು ಈ ವಾರದ ಒಂದು ಒಳ್ಳೆಯ ಮಾತು, ಶುಭ ನುಡಿ. ನಿಜ ಶಾಸ್ತ್ರಿಗಳೇ, ಈ ಒಂದು ಒಳ್ಳೆ ಮಾತಿನಿಂದಲೇ ಕಾರ್ಯಕ್ರಮ ಆರಂಭಿಸಿದೆ. ಒಂದು ವಾರಕ್ಕೆ ಒಂದು ರೀತಿಯ ದಿಕ್ಸೂಚಿ ಇದು, ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ, ಒಳ್ಳೆಯ ಜೀವನ ನಡೆಸೋದಕ್ಕೆ ಅಂತ. ಏನೋ ನಾವೀಗ ವಾರದ ವಿಶೇಷವನ್ನು ತಿಳಿದುಕೊಳ್ಳುವಂತಹ ಸಮಯ. ಇವತ್ತಿನ ವಾರ ಏನೆಲ್ಲ ವಿಶೇಷತೆಗಳು ಇದೆ ಶಾಸ್ತ್ರಿಗಳು? ಸಹಜವಾಗಿ ಈ ವಾರ ಸಂಪೂರ್ಣವಾಗಿ ವಿಶೇಷತೆಗಳಿದ್ದಾವೆ. ಸಂಕ್ರಾಂತಿ ಮುಂದೆ ಇದೆ ಮತ್ತು ಈಗ ಈ ಹೊತ್ತಿನಲ್ಲೇ ಪ್ರಾರಂಭವಾಗುತ್ತೆ. ಭೋಗಿ ಹಬ್ಬವನ್ನು ಕಾಣ್ತೀವಿ. ನೋಡಿ, ಒಂದು ಸಲ ಕೋಷ್ಟಕವನ್ನು ಗಮನಿಸಿ, ಈ ವಾರದಲ್ಲಿ ಏನು ಪ್ರಮುಖ ಅಂಶಗಳನ್ನು. ಜನವರಿ 14 ಅಂದರೆ ಇದೇ ದಿವಸ ಭಾನುವಾರ ಭೋಗಿ ಹಬ್ಬವನ್ನು ಕಾಣ್ತೀವಿ. ನಾಳೆ ಸೋಮವಾರ 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಇದೆ. 16ನೇ ತಾರೀಕು ತುಳುವ ಷಷ್ಠಿ ಇದೆ. ಷಷ್ಠಿ ತುಂಬ ಪ್ರಮುಖವಾದ ಆಚರಣೆ, ಸ್ಕಂದನನ್ನು ಆರಾಧನೆ ಮಾಡ್ತಕ್ಕಂಥದ್ದು. 18ರಂದು ಶುಕ್ರ ಧನಸ್ಸು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅವನ ಶತ್ರು ಕ್ಷೇತ್ರ ಅದು, ಗುರುವಿನ ಮನೆಗೆ ಶುಕ್ರನ ಪ್ರವೇಶವಾಗುತ್ತೆ. ಈ ವಾರದಲ್ಲಿ ಬಹಳ ಮುಖ್ಯವಾದ ಸಂಕ್ರಾಂತಿ ಸಮ್ಯಕ್ ರಮಣ ಅಂತ, ಅಂದರೆ ದಾಟ್ತಕ್ಕಂಥದ್ದು, ಚೆನ್ನಾಗಿ ದಾಟುವುದು. ಏನನ್ನು? ಬದುಕಿನ ಕಷ್ಟಗಳ ತಿರುವನ್ನು ದಾಟಲಿಕ್ಕೆ ಮತ್ತು ನಮ್ಮ ಹೃದಯದ ಯಾವ ದೀಪವಿದೆ, ಆ ರಥವಿದೆ, ತೇರಿದೆ, ಅದನ್ನು ಭಗವಂತನ ಕಡೆಗೆ ಎಳೆಯಲಿಕ್ಕೆ ಇರತಕ್ಕಂಥ ಒಂದು ಮಹತ್ ಸಾಧನ ಪರ್ವಕಾಲವಾಗಿದೆ ನಾಳೆ ದಿವಸ. ಭೋಗಿ ಹಬ್ಬ ಈ ದಿವಸ ಕೂಡ ಹಳೆಯ ವಸ್ತುಗಳನ್ನು ಸುಟ್ಟಾಕಬೇಕು, ಹಳೆಯದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು,
ಮನೆಯನ್ನು ಚೊಕಟವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಭೋಗಿ ಹಬ್ಬದ ಹಿನ್ನೆಲೆ ಇರ್ತಕ್ಕಂಥದ್ದು ನಮ್ಮ ಆಂಧ್ರ ಕರ್ನಾಟಕ ಇಲ್ಲೆಲ್ಲ ಅದು ಚಾಲ್ತಿಯಲ್ಲಿದೆ. ಸಂಕ್ರಾಂತಿ ಅಂತೂ ಪೊಂಗಲ್ ಸಂಕ್ರಾಂತಿ ಹಲವು ಬಗೆಗಳಲ್ಲಿ ಆಚರಿಸ್ತಾರೆ. ಅಂತೂ ಸಂಕ್ರಮಣ ಕಾಲ ಇದೆಯಲ್ಲ, ಅದು ಮನುಷ್ಯನ ಪರಿವರ್ತನೆ. ಕೇವಲ ಗ್ರಹ ಸ್ಥಿತಿಯೋ ರಾಶಿ ಸ್ಥಿತಿಯೋ ಬದಲಾವಣೆ ಬೇರೆ ವಿಚಾರ. ನಾವು ಕೂಡ ಉತ್ತರಾಯಣ, ಅದು ಉತ್ತರದ ಕಡೆಗೆ ಶ್ರೇಷ್ಠದ ಕಡೆಗೆ ಸಾಕ್ತಕ್ಕಂಥದ್ದಕ್ಕೆ ಒಂದು ದಾರಿದೀಪವಾಗಿದೆ ಈ ಸಂಕ್ರಾಂತಿ ಅಂತಕ್ಕಂಥದ್ದು, ಎಳ್ಳು ಬೆಲ್ಲವನ್ನು ಹಂಚತಕ್ಕಂಥದ್ದು. ಈ ಹೆಚ್ಚಿನ ವಿವರವನ್ನು ನಾವು ನಾಳೆ ಜಾತಕ ಫಲದಲ್ಲಿ ಕಾಣೋಣ. ಈ ದಿವಸದ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ನಿಮ್ಮ ಕರೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು. ಎಷ್ಟೋ ಜನ ಕಾಯ್ತಾ ಇರ್ತೀರ, ನೋಡೋಣ. ನಿಜ ಶಾಸ್ತ್ರಿಗಳಿಗೆ ವಾರ ವಿಶೇಷ ಆಯಿತು. ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ವೀಕ್ಷಕರೇ, 1 ಗಂಟೆಯ ಕಾಲ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಆ ರಾಶಿ ನಕ್ಷತ್ರದ ಬಗ್ಗೆ, ಭವಿಷ್ಯದ ಬಗ್ಗೆ ತಿಳಿದುಕೊಳ್ಬೋದು. ಜೊತೆಗೆ ಏನಾದರೂ ತೊಡಕಿದ್ರೆ ಅದಕ್ಕೆ ಲೈವ್ನಲ್ಲೇ ಶಾಸ್ತ್ರಿಗಳು ಪರಿಹಾರವನ್ನು ಸೂಚಿಸ್ತಾರೆ. ಈಗ ಇವತ್ತಿನ ಮೊದಲ ಕಾಲರ್ ರೆಡಿ ಇದ್ದಾರೆ. ಹೊಸಪೇಟೆಯಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ರಾಶಿ ನಕ್ಷತ್ರ ಜೊತೆಗೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹ್ಞೂ ಮೇಡಮ್, 5/3/82. 5/3/82 ಅಲ್ವಾ ಮೇಡಮ್? ಸಮಯ ಶುಕ್ರವಾರ ಬೆಳಿಗ್ಗೆ 8 ಗಂಟೆ ಮೇಡಮ್. ಬೆಳಿಗ್ಗೆ 8 ಗಂಟೆ. ಸರಿ, ಏನ್ ಕೇಳಬೇಕಾಗಿತ್ತು ತಮ್ಮ ಬಗ್ಗೆ? ಮೇಡಮ್, ಜಾಬ್ ಮಾಡ್ತೀವಿ, ಡ್ರೈವಿಂಗ್ ಜಾಬ್. ಚೇಂಜ್ ಮಾಡ್ಬೇಕಾ ಏನೋ, ಅದ್ರಾಗ ಒಂಚೂರು ನೆಗೆಟಿವ್ ಎನರ್ಜಿ ಇದೆ ಮೇಡಮ್. ಅದಕ್ಕೆ ಏನ್ ಮಾಡ್ಬೇಕು, ಇದ್ರಲ್ಲೇ ಮುಂದುವರಿಯಕ ಬೇಡ ಅಂತ ಕೇಳಬೇಕಿತ್ತು. ವೃತ್ತಿ ಬದಲಾವಣೆಯನ್ನ ಬಯಸಿದ್ದೀರಿ, ಸೊ ಅದೇ ನಿಮ್ಮ ಪ್ರಶ್ನೆ ಆಗಿದೆ. ಸರಿ, ಶಾಸ್ತ್ರಿಗಳು ಉತ್ತರ ಕೊಡ್ತಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನೋಡಿ, ನಿಮ್ಮ ಜಾತಕದಲ್ಲಿ ಈ ವೃತ್ತಿಯ ಸ್ಥಳದ ಅಧಿಪತಿ, ಅಂದರೆ ನೀವೇನು ಕೆಲಸ ಮಾಡ್ತೀರೋ ಆ ಕೆಲಸದ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಕಷ್ಟ ಕೊಡ್ತಾನೆ. ನೀವು ಯಾವುದೇ ಕೆಲಸ ಮಾಡಿದ್ರೂ ಸಣ್ಣ ಪುಟ್ಟ ಕಿರಿಕಿರಿ ಅಂಥದ್ದಿದೆ. ಆದರೆ ನಿಮ್ಮ ಜಾತಕದ ಬಲ ನೋಡಿದ್ರೆ ಶುಕ್ರ ಬುಧರು ತುಂಬ ಚೆನ್ನಾಗಿದ್ದಾರೆ. ಹೀಗಾಗಿ ಶುಕ್ರ ಬುಧರಿಗೆ ಹಾಲು ಹೈನು ಇಂಥವುಗಳು ತುಂಬ ಚೆನ್ನಾಗಾಗುತ್ತೆ. ಶುಕ್ರ ಇದ್ದಾನಲ್ಲ, ಅವನಿಗೆ ವಸ್ತ್ರ, ಈಗ ಶುಕ್ರನ ಭುಕ್ತಿಯೇ ನಡೀತಾ ಇದೆ. ಹೀಗಾಗಿ ಶುಕ್ರ ಈ ವಸ್ತ್ರ, ಹರಳು, ಈ ಆರ್ನಮೆಂಟ್ಸ್ ಅಂತೀವಲ್ಲ, ಅಂದರೆ ಆಭರಣ, ಉಡುಗೆ ತೊಡುಗೆ ಇಂಥವುಗಳು, ಬ್ಯಾಂಗಲ್ ಸ್ಟೋರಿ ಇತ್ಯಾದಿ ಇವುಗಳನ್ನೆಲ್ಲ ಸೂಚಿಸ್ತಕ್ಕಂಥವ್ರು. ಮತ್ತು ಹಾಲು ಹೈನು, ಬಹುಶಃ ನಿಮಗದು ಸುಲಭ ಅಂತ ಅಂದ್ಕೊಳ್ತೀನಿ, ಹಾಲು ಹೈನು ಆ ವಿಚಾರಗಳು. ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ, ಮತ್ತು ಹೂವು ಹಣ್ಣು ಇಂಥ ವ್ಯಾಪಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಅಕಸ್ಮಾತ್ ನೀವು ಬದಲಾಯಿಸಬೇಕು ಅಂತಿದ್ದರೆ ನೋಡಿ, ಈ ಒಂದು ಮಾರ್ಗಗಳನ್ನು, ಈ ಒಂದು ಕ್ಷೇತ್ರಗಳನ್ನು ಅನುಸರಿಸಿದ್ರೆ ನಿಮಗೆ ಸರಳವೂ ಆಗುತ್ತೆ, ಸುಲಭವೂ ಆಗುತ್ತೆ. ಯೋಚನೆ ಮಾಡಬೇಡಿ. ಹತ್ತಿರದಲ್ಲಿ ಪ್ರತಿ ಗುರುವಾರ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ, ಗುರುವಿನ ಮಠವೋ ಅಥವಾ ಮಂದಿರವೋ ಇದ್ದರೆ ಅಲ್ಲಿಗೆ ಬೆಲ್ಲ ಸಮರ್ಪಣೆ ಮಾಡಿ ಪ್ರತಿ ಗುರುವಾರ. ಹೀಗೆ ಸ್ವಲ್ಪ ಒಂದು 2 ವರ್ಷದ ಕಾಲ ಅದು ನಿರಂತರವಾಗಿ ಗುರು ಸೇವೆ ಮಾಡಬೇಕು. ಯಾಕೆಂದರೆ ಗುರು ಕರ್ಮಾಧಿಪತಿ, ಅವನು ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಗುರುವಿನ ಸೇವೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಆ ಪ್ರಯತ್ನ ಮಾಡಿ, ಯೋಚನೆ ಮಾಡೋದು ಬೇಡ. ಈ ಕ್ಷೇತ್ರ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಹಾಲು ಹೈನು ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ, ಇನ್ನು ಮುಂದಿನ ಕರೆ ಹೊಸಪೇಟೆಯಿಂದಲೇ ಶಿವಾನಂದ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶಿವಾನಂದ್ ಅವರೇ. ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಸರ್? ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್. ಇಲ್ವಾ? ರಾಶಿ ನಕ್ಷತ್ರ ಗೊತ್ತಾ? ಯಾವುದು ಗೊತ್ತಿಲ್ಲ. ಸರಿ, 108ರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಹೇಳ್ಬೋದಾ? ಹೇಳ್ತೀನಿ ಮೇಡಮ್. ಹೇಳಿ. 48 ಮೇಡಮ್. 48. ಸರಿ, ಏನು ಕೇಳಬೇಕಾಗಿತ್ತು ಶಿವಾನಂದ್ ಅವರೇ? ನಮಗೆ ಭೂಮಿ ಸ್ವಲ್ಪ ಇದೆ ಮೇಡಮ್. ಭೂಮಿ ಕೊಳ್ಳುವ ಯೋಗ ಮತ್ತು ಸೈಟ್ ಖರೀದಿ ಮಾಡೋ ಯೋಗ ಇದನ್ನ ಕೇಳಬೇಕಾಗಿದೆ. ಸರಿ, ಶಾಸ್ತ್ರಿಗಳು ಹೇಳ್ತಾರೆ. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ತೆ. ನಮಸ್ಕಾರ. ನೋಡಿ, ತಾವು ಪ್ರಶ್ನೆ ಅಂದರೆ ಸಂಖ್ಯೆ ಹೇಳಿದ್ದು 48 ಅಲ್ವಾ? ಉತ್ತರ ನಕ್ಷತ್ರ 4ನೇ ಪದ, ಅದು ಕನ್ಯಾ ರಾಶಿಗೆ ಬೀಳುತ್ತೆ. ನೋಡಿ, ಕನ್ಯಾ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧ ಈಗ 4ಥ ಸ್ಥಾನದಲ್ಲಿದ್ದಾನೆ. ಅಲ್ಲಿ ಕುಜನೂ ಇರತಕ್ಕಂಥದ್ದು. ನೀವು ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಫಲ ಇದೆ. ನೋಡಿ, ಮೇ ನಂತರದಲ್ಲಿ ಹೆಚ್ಚಿನ ಅವಕಾಶ ಇರ್ತದೆ. ಸಾಕ್ಷಾತ್ ಗುರುವಿನ ದೃಷ್ಟಿ ಬೀಳ್ತದೆ. ಅವನೇ ಚತುರ್ಥಾಧಿಪತಿ ಆಗ್ತಾನೆ. ಈ ಕಾರಣದಿಂದಾಗಿ ಮೇ ನಂತರದಲ್ಲಿ ಪ್ರಯತ್ನ ಮಾಡಬಹುದು. ನಿಮ್ಮ ಯಾವ ಸಂಕಲ್ಪ ಇದೆ ಆ ಸಂಕಲ್ಪ ಈಡೇರೋಕ್ಕೆ ಇನ್ನೊಂದು 3-4 ತಿಂಗಳು ಕಾಯಬೇಕು. ಆಮೇಲೆ ಪ್ರಯತ್ನ ಮಾಡಬಹುದು. ಪ್ರಯತ್ನಕ್ಕೆ ಫಲ ಸಿಗುತ್ತೆ. ನೀವು ಅಪೇಕ್ಷೆ ಪಡೋದು ಅಷ್ಟೇ ಅಲ್ಲ, ನಾವು ಪ್ರಯತ್ನವನ್ನು ಮಾಡಬೇಕು. ದೈವಂ ಅಭಿವ್ಯಕ್ತಂ ಪೌರುಷಂ ಅಂತ. ಪುರುಷ ಪ್ರಯತ್ನವಿಲ್ಲದೆ ತಾನಾಗೆ ಎಲ್ಲವೂ ಸಿದ್ಧಿ ಆಗಲ್ಲ. ಒಂದು ಹೆಜ್ಜೆ ನಡಿಬೇಕು, ಆಮೇಲೆ ಯಾರೂ ಬಂದು ಸಹಾಯ ಮಾಡಬಹುದು. ಹೀಗಾಗಿ ಮೇ ನಂತರದಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ. ಒಳ್ಳೆಯದಾಗಲಿ ತಮಗೆ. ಸರಿ, ಇನ್ನು ಮುಂದಿನ ಕರೆ ರಾಯಚೂರಿನಿಂದ ಅನಿಲ್ ಕುಮಾರ್ ಅವರು ಮಾಡಿದ್ದಾರೆ. ನಮಸ್ತೆ ಅನಿಲ್ ಕುಮಾರ್ ಅವರೇ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು. ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 1/1/2004 ಮ್ಯಾಮ್. 1/1/2004.
ಸಮಯ ಹೇಳಿ ಸರ್. ಬೆಳಿಗ್ಗೆ 6:28 ಮ್ಯಾಮ್. 6:27 28 ನಿಮಿಷ. ಸರಿ, ಏನು ಕೇಳಬೇಕಾಗಿತ್ತು? ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ ಮ್ಯಾಮ್. ಮೇನಲ್ಲಿ ಇದೆ ಎಕ್ಸಾಮ್ ಮ್ಯಾಮ್, ಅದಕ್ಕೆ ಕೇಳಬೇಕಾಯ್ತು. ಸರಿ. MBBS ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ ಮ್ಯಾಮ್. ನಮಸ್ಕಾರ ಅನಿಲ್ ಕುಮಾರ್ ಅವರೇ. ನಮಸ್ಕಾರ. ನಮಸ್ಕಾರ. ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿ ಗುರುವಿದ್ದಾನೆ. ಇದು ತುಂಬ ತುಂಬ ಒಳ್ಳೆಯದು. ಭಾಗ್ಯಸ್ಥಾನದಲ್ಲಿ ಗುರುವಿದ್ದು ಆತ ಲಗ್ನವನ್ನು ನೋಡ್ತಾನೆ. ಅದು ತುಂಬ, ಮತ್ತು ಅಷ್ಟೇ ಅಲ್ಲ, ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಮತ್ತು ರವಿ ಬುಧರು ಜನ್ಮದಲ್ಲಿರ್ತಕ್ಕಂಥದ್ದು, ದ್ವಿತೀಯದಲ್ಲಿ ಶುಕ್ರ ಇರೋದು, ಇದೆಲ್ಲ ಒಳ್ಳೆಯ ಲಕ್ಷಣ ಇವರೇ. ಈಗ ಪ್ರಸ್ತುತ ನಡೀತಾ ಇರ್ತಕ್ಕಂಥದ್ದು ಶುಕ್ರ ದಶೆಯಲ್ಲಿ ತಮಗೆ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಗೋಚಾರದಲ್ಲೂ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಯೋಚನೆ ಮಾಡೋದು ಬೇಡ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಅಲ್ಲಿಗೆ ಪ್ರತಿ ಶನಿವಾರ ಒಂದು ವೀಳ್ಯದೆಲೆ ಹಾರ ಮಾಡಿಸಿ ಆಂಜನೇಯನ ಸೇವೆಯನ್ನು ಮಾಡಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ, ಚೆನ್ನಾಗಿದೆ. ಕಾಲವಶಾತ್ ನಿಮಗೆ ಒಳ್ಳೆಯ ಫಲ ಇದೆ. ಒಳ್ಳೆಯದಾಗಲಿ. ಮುಂದಿನ ಕರೆ ತುಮಕೂರಿನಿಂದ ಅನ್ನಪೂರ್ಣೆ ಅವರು ಮಾಡಿದ್ದಾರೆ. ನಮಸ್ಕಾರ ಅನ್ನಪೂರ್ಣ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 29/11/63 1963. ಟೈಮ್ 5:30 ಕೃತಿಕಾ ನಕ್ಷತ್ರ, ಮೇಷರಾಶಿ. ಸಂಜೆನಾ ಬೆಳಿಗ್ಗೆನಮ್ಮ? ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮೇಡಮ್. ಬೆಳಿಗ್ಗೆ 29/11/1963. 5:30 ಸಂಜೆ ಅಲ್ವಾ? ಬೆಳಗ್ಗೆ. ಬೆಳಿಗ್ಗೆ. ಸರಿ, ಏನು ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಏನು? ಸರಿ. ನಮಸ್ಕಾರ ಅನ್ನಪೂರ್ಣ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈಗ ತಮಗೆ ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ಇತ್ತು ಜೂನ್ ಒಳಗೆ. ತಾವು ಮಾಡಿಸಿದ್ರಾ ಸಂಧಿಶಾಂತಿ? ಮಾಡಿಸಿಲ್ಲ. ಆರೋಗ್ಯ ಹೇಗಿದೆ ತಮಗೆ? ಆರೋಗ್ಯ ಆಗಿದ್ದೀನಿ. ತೊಂದರೆ ಇಲ್ವಾ? ಈಗ ನೋಡಿ, ಗುರು ದಶೆಯಲ್ಲಿ ಗುರು ಭುಕ್ತಿ ಪ್ರಾರಂಭವಾಗಿದೆ. ಗುರು ನಿಮ್ಮ ಜಾತಕದಲ್ಲಿ ಒಳ್ಳೆಯ ಕ್ಷೇತ್ರದಲ್ಲಿ ಅಂತ ಅಂದರೆ ಅವಂದೇ ಸ್ವಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಗ್ರಹಗಳು ಸಾಮಾನ್ಯ ಕಿರಿಕಿರಿ ಮಾಡೋದಿಲ್ಲ. ಅದರಲ್ಲೂ ಗುರು ಆತ ಎಲ್ಲ ದೋಷವನ್ನು ಹರಣ ಮಾಡ್ತಕ್ಕಂಥವನೇ ವಿನಃ ಅವನು ಯಾವುದೇ ತೊಂದರೆ ಮಾಡ್ತಾ ಇರ್ತಕ್ಕಂಥವನಲ್ಲ. ಹೀಗಾಗಿ ಈಗ ಕಾಲ ನಿಮಗೆ ಒಳ್ಳೆಯ ಕಾಲ ಏರ್ಪಾಡಾಗಿದೆ. ಅಂತೂ ಈಗ ನಾವು ಮುಂದೆ ಹೋಗ್ತಾ ಕಾಲ ಚೆನ್ನಾಗಿ ಸುಭದ್ರವಾಗಿರೋ ಗ್ರಹಗಳ ಕಾಲ ಶುರುವಾದರೆ ನಿರುಮ್ಮಳವಾಗಿರ್ತೀವಿ. ಹೀಗಾಗಿ ಈಗ ಏನು ಯೋಚನೆ ಮಾಡ್ತಕ್ಕಂಥದ್ದೇನು ಇಲ್ಲ ಜಾತಕದಲ್ಲಿ, ಆತಂಕ ಬೇಡ. ಚತುರ್ಥದಲ್ಲಿ ಶನೈಶ್ಚರನೂ ಚೆನ್ನಾಗಿದ್ದಾನೆ, ಗುರುವು ಷಷ್ಠಾಧಿಪತಿ ಅವನು ಚೆನ್ನಾಗಿದ್ದಾನೆ, ಚಂದ್ರನಿಗೂ ಬಲವಿದೆ. ಎಲ್ಲ ಒಳ್ಳೆಯ ಲಕ್ಷಣ, ಚೆನ್ನಾಗಿದೆ. ಆತಂಕ ಬೇಡ, ಚೆನ್ನಾಗಿದೆ. ಮುಂದಿನ ಜೀವನ ಒಳ್ಳೆಯದಾಗಲಿ. ಸರಿ, ಇನ್ನುಳಿದ ಕಾಲರ್ಸ್ಗಳನ್ನ ಮಾತನಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲ 3 ರಾಶಿಗಳನ್ನು ಮೊದಲಿಗೆ ತಿಳಿಸ್ಕೊಡೋದಾದರೆ ಶಾಸ್ತ್ರಗಳೇ. ಜಾತಕವನ್ನು ಒಂದ್ಸಲ ನಾವು ಈ ರಾಶಿ ಫಲವನ್ನು ತಿಳಿಯೋ ಮುನ್ನ ಕೋಷ್ಟಕವನ್ನು ಗಮನಿಸ್ಕೊಳ್ಬೇಕು. ನೋಡಿ, ಈ ದಿವಸ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಂಡ್ರೆ ನೋಡಿ, ಮೇಷದಲ್ಲಿ ಗುರು ಇರ್ತಕ್ಕಂಥದ್ದು ಮಾಂದಿ ತೃತೀಯದಲ್ಲಿ, ಅಂದರೆ ಮಿಥುನ ರಾಶಿಯಲ್ಲಿ ಮಾಂದಿ ಉದಯ ಆಗಿದೆ. ಕೇತು ಇರ್ತಕ್ಕಂಥ ಕನ್ಯಾ ರಾಶಿಯಲ್ಲಿ, ಶುಕ್ರ ವೃಶ್ಚಿಕ ರಾಶಿಯಲ್ಲಿ ಕಾಣ್ತಾ ಇದ್ದೀವಿ. ರವಿ, ಕುಜ ಹಾಗೂ ಬುಧರನ್ನು ನೋಡ್ತಾ ಇದ್ದೀವಿ ಧನುಸ್ಸು ರಾಶಿಯಲ್ಲಿ. ಶನಿಚಂದ್ರ ಒಟ್ಟಾಗಿದ್ದಾರೆ, ಅದು ಕುಂಭರಾಶಿಯಲ್ಲಿ. ರಾಹು ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಚಂದ್ರನ ಸಂಚಾರ ನೋಡಿ, ಈ ವಾರದ ಅಂತ್ಯದ ವೇಳೆಗೆ ಆತ ಮೇಷರಾಶಿವರೆಗೆ, ಅಂದರೆ ಗುರು ಹಾಗೂ ಚಂದ್ರ ಒಟ್ಟಾಗ್ತಾರಲ್ಲ, ಗಜಕೇಸರಿ ಯೋಗದವರೆಗೆ ಬರ್ತದೆ. ಹೀಗಿರುವಾಗ ಮಾಂದಿ ವ್ಯತ್ಯಾಸ ಆಗುತ್ತೆ, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಇಂತಹ ಸಂದರ್ಭದಲ್ಲಿ ನಾವು ಇಡೀ ವಾರ ಏನು ಎಚ್ಚರಿಕೆ ತಗೊಳ್ಬೇಕು, ಏನು ಫಲ ಕಾದಿದೆ ನಮಗೆ, ಅದನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ನೋಡಿ, ಈ ದಿವಸ, ಈ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ತುಂಬ ಅನುಕೂಲಗಳು, ಬಂಧುಗಳಿಂದ ಅನುಕೂಲ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಚಂದ್ರ ಚೆನ್ನಾಗಿದ್ದಾನೆ, ಆತನೇ ಬಂಧುಗಳ ಅಧಿಪತಿ ನಿಮ್ಮ ರಾಶಿಗೆ. ಹೀಗಾಗಿ ಚಂದ್ರ ಲಾಭದಲ್ಲಿದ್ದಾಗ ಬಂಧುಗಳಿಂದ ಸಹಕಾರ, ಮಿತ್ರರಿಂದ ಸಹಕಾರ, ನಿಮ್ಮ ಪ್ರಯಾಣದಲ್ಲಿ ಸೌಖ್ಯತೆಯನ್ನು ಕಾಣ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣತೆ ಇದೆ ವಾರದ ಆದಿಯಲ್ಲಿ, ಇದನ್ನು ಗಮನಿಸ್ಕೊಳ್ಬೇಕು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ವ್ಯಯ ಇದೆ, ಕಣ್ಣಿನ ಬಾಧೆಯನ್ನು ಸೂಚಿಸ್ತಾ ಇದೆ ಮತ್ತು ಅನಗತ್ಯ ವ್ಯಯಗಳನ್ನು ಸೂಚಿಸ್ತಾ ಇದೆ. ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ, ಅಂಬುರುಕ್ ಅಂತ ಹೇಳ್ತಾರೆ, ನೀರಿನ ರೋಗಗಳು ಬರ್ತಕ್ಕಂಥದ್ದು, ಕಣ್ಣಿಗೆ ತೊಂದರೆ ಆಗ್ತಕ್ಕಂಥದ್ದು, ಅನಗತ್ಯ ವ್ಯಯ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಇನ್ನು ವಾರ ಅಲ್ಲಿ ಬುಧನ ಪರಿವರ್ತನೆ ಇದೆ, ಆತ ಶುಕ್ರನ ಪರಿವರ್ತನೆಯನ್ನು ಕಾಣ್ತೀವಿ ನಾವು ವಾರದ ಮಧ್ಯದಲ್ಲಿ. ಆತ ಧನಾಧಿಪತಿ, ಆತ ಭಾಗ್ಯಸ್ಥಾನಕ್ಕೆ ಬರ್ತಾನೆ, ಒಳ್ಳೆಯದೇ, ಯೋಚನೆ ಮಾಡಬೇಡಿ. ಒಳ್ಳೆಯ ಶುಭ ಕಾರ್ಯಗಳಿಗೆ ಒಂದು ಚಾಲನೆ ಕೊಡ್ತಾನೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆ, ಲಾಭವೂ ಇದೆ, ಸ್ವಲ್ಪ ಕಿರಿಕಿರಿಯೂ ಇದೆ. ಈ ರೀತಿಯ ಒಂದು ಫಲಗಳನ್ನು ಇಡೀ ವಾರ ತಾವು ಕಾಣ್ತೀರ. ಇದಕ್ಕೆ ಪರಿಹಾರ ಏನಪ್ಪ?
ನಾಗ ಸನ್ನಿಧಾನದಲ್ಲಿ ಎಳನೀರನ್ನು ಸಮರ್ಪಣೆ, ಎಳನೀರನ್ನು ಅಭಿಷೇಕ ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ವೃಷಭ ರಾಶಿಯನ್ನು ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಕ್ಕಂಥ ಸಾಧ್ಯತೆ. ಔಷಧ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ತೊಡಕಿಲ್ಲ, ಕೆಲಸದಲ್ಲಿ ನಿರಾಳತೆ ಇರುತ್ತದೆ, ಲಾಭವನ್ನು ಕಾಣ್ತೀರಾ, ಒಂದು ಒಳ್ಳೆಯ ಪ್ರಶಂಸೆಯೂ ಸಿಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಅದರ ಆರೋಗ್ಯ ಸ್ವಲ್ಪ ಗಮನಿಸಬೇಕು. ಇನ್ನು ವಾರ ಮಧ್ಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಪರಿವರ್ತನೆ ಇದೆ ಗುರುವಾರ ದಿವಸ. ಈ ಬುಧವಾರ ಗುರುವಾರ ನಿಮಗೆ ಯಥಾ ಪ್ರಕಾರ ಮತ್ತೆ ಸ್ವಲ್ಪ ವ್ಯಯ ಆಗ್ತಕ್ಕಂಥದ್ದು, ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ತಂದೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಂಥದ್ದೆಲ್ಲ. ಆದರೆ ಲಾಭ ಇದೆ. ಶುಕ್ರ ಏನಪ್ಪ ಮಾಡ್ತಾನೆ, ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮಾಡ್ತಕ್ಕಂಥ ಸಾಧ್ಯತೆ. ಶುಕ್ರನಿಗೆ ಅಷ್ಟಮ ಸ್ಥಾನ ಒಳ್ಳೆಯ ಫಲವನ್ನೇ ಹೇಳಿದೆ ಶಾಸ್ತ್ರ. ಆದರೆ ಅಷ್ಟಮ ಅದು ದುಸ್ಥಾನ, ಹೀಗಾಗಿ ನಾವು ಎಚ್ಚರಿಕೆ ತಗೊಳ್ಬೇಕಾಗತ್ತೆ. ಹೀಗಾಗಿ ಅಲ್ಲಿ ಧನಾಧಿಪತಿ ಜೊತೆಗೆ ಸೇರ್ತಾನಲ್ಲ, ಹೀಗಾಗಿ ಹಣಕಾಸಿನ ವ್ಯತ್ಯಾಸ ಉಂಟಾಗ್ತಕ್ಕಂಥ ಲಕ್ಷಣ ಅದು. ವಿದ್ಯಾರ್ಥಿಗಳಿಗೆ ತೊಡಕಾಗ್ತಕ್ಕಂಥದ್ದು, ಆಲಸ್ಯ ಬರ್ತಕ್ಕಂಥದ್ದು ಇತ್ಯಾದಿ ಎಲ್ಲ ನಾವು ಕಾಣ್ತೀವಿ ವಾರ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ವೃತ್ತಿಯಲ್ಲಿ ಕಿರಿಕಿರಿಯನ್ನು ನೋಡ್ತೀರಾ. ಕೆಲಸದಲ್ಲಿ ನೀವು ಮಾಡ್ತೀರಾ ಕೆಲಸ, ಆದರೆ ಏನೋ ಇರಿಟೇಷನ್ನು, ಈ ಸಹೋದ್ಯೋಗಿಗಳದೋ ಮತ್ತೊಬ್ಬರದೋ ಒತ್ತಡವೋ ಪ್ರೆಷರೋ ಹೀಗೆ ಅದು ಶುರುವಾಗುತ್ತೆ. ಮತ್ತು ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಧರ್ಮ ಕಾರ್ಯಗಳು, ಯಾವುದೋ ಒಂದು ಒಳ್ಳೆಯ ಕಾರ್ಯ ಮಾಡೋಣ ಅಂತಂದರೆ ಅದಕ್ಕೇನೋ ತೊಡಕು, ವಿಘ್ನ, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ವಾರದ ಅಂತ್ಯದಲ್ಲಿ. ಪರಿಹಾರ ಏನಪ್ಪ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಕಮಲ ಪುಷ್ಪ ಸಮರ್ಪಣೆ, ಪುಷ್ಪಾರ್ಚನೆಯಾದರೂ ಮಾಡಿಸಿ. ಕಮಲ ಪುಷ್ಪ ಸಿಗದೇ ಇದ್ದರೆ ಪುಷ್ಪಾರ್ಚನೆ ಮಾಡಿಸಿದ್ರು ಸಾಕಾಗುತ್ತೆ. ಆ ಒಂದು ಪ್ರಯತ್ನವನ್ನು ಮಾಡಿದ್ರೆ ಒಳ್ಳೆಯದು ಈ ವಾರದಲ್ಲಿ. ಇನ್ನು ಮಿಥುನ ರಾಶಿಯನ್ನು ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಮಾಂದಿಯಿಂದಾಗಿ, ವಿಪರೀತ ಅನಗತ್ಯ ವ್ಯಯಗಳು ಅಂತ. ಆದರೆ ಒಂದು ಒಳ್ಳೆಯ ಕಾರ್ಯ, ಧರ್ಮ ಕಾರ್ಯವೋ ಶುಭ ಕಾರ್ಯವೋ ಇಂಥದ್ದನ್ನು ಮಾಡ್ತಕ್ಕಂಥ ಆಸಕ್ತಿ ಕೂಡ ಬೆಳೆಯುತ್ತೆ. ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣದ ಕೈಗಳಿಂದ ಕಿರಿಕಿರಿ ಅನುಭವಿಸ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಮಿಥುನ ರಾಶಿಯವರಿಗೆ, ಗಮನಿಸಿ. ಅದರಲ್ಲೂ ಸ್ತ್ರೀಯರಿಗೆ ಸ್ವಲ್ಪ ಪರಿಪಾಟ್ಲು, ಏನಪ್ಪ ಇಷ್ಟು ಕಷ್ಟಪಟ್ಬಿಟ್ನಲ್ಲ ವಾರದ ಆದಿಯಲ್ಲಿ ಅಂತ. ಈ ಹಬ್ಬ ಇಲ್ಲ ಹರಿದಿನ ಇಲ್ಲ, ಅದು ಬಾ ಅಂತ ಹೇಳ್ತಾರೆ ಆಫೀಸಿಗೆ. ಈ ಥರದ್ದೆಲ್ಲ ಇರ್ತದಲ್ಲ, ಸಂಕ್ರಾಂತಿ ಹಬ್ಬ ಆಚರಿಸೋಕ್ಕೂ ಬಿಡೋದಿಲ್ಲ. ಹಾಗಾಗುತ್ತೆ ವರ್ಕ್ ಪ್ರೆಷರ್. ಹಾಗೆ ಮನೆಯಲ್ಲಿದ್ದರೂ ಅಲ್ಲಿಂದಲೇ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬರಬಹುದು, ಗಮನ ಇರಲಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಯಥಾ ಪ್ರಕಾರ ಕಿರಿಕಿರಿಯೂ ಇದೆ, ಲಾಭವೂ ಇದೆ. ತಕ್ಕ ಮಟ್ಟಿಗೆ ಚೇತರಿಸ್ಕೊಳ್ತೀರ. ಗುರುವಾರದ ಮಟ್ಟಿಗೆ ಆ ಶುಕ್ರನ ಪರಿವರ್ತನೆ, ಸ್ವಲ್ಪ ಸಂಗಾತಿಯ ಸಹಕಾರ, ಬುದ್ಧಿಯ ಪರಿವರ್ತನೆ ಆಗ್ತಕ್ಕಂಥದ್ದು, ಮಿತ್ರರಿಂದ ಒಂದು ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಲಾಭದಾಯಕವಾಗಿದೆ. ಧನಾಧಿಪತಿ ಲಾಭಕ್ಕೆ ಬರ್ತಾ ಇದ್ದಾನೆ ಗುರುವಿನ ಜೊತೆಗೆ, ಇದು ತುಂಬ ತುಂಬ ಒಳ್ಳೆಯದು. ನಿಮಗೆ ಆ ಸಂದರ್ಭದಲ್ಲಿ ಹಿರಿಯರಿಂದ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು, ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು, ಸ್ತ್ರೀಯರಿಂದ ಸಹಕಾರ, ಹಿರಿಯ ಗುರುಸ್ಥಾನದಲ್ಲಿರ್ತಕ್ಕಂಥವರಿಂದ ಸಹಕಾರ ಇತ್ಯಾದಿ ಎಲ್ಲ ಸಿಗ್ತಾ ಹೋಗುತ್ತೆ. ನೀವು ನೋಡಿ, ತಿರುಪತಿಯ ಸನ್ನಿಧಾನದಲ್ಲಿ ಒಂದು ಪೂಜೆಯನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಈ ಒಂದು ವಾರದಲ್ಲಿ. ಅದನ್ನು ಗಮನಿಸ್ತೀವಿ. ಇವು ಮೊದಲ 3 ರಾಶಿಗಳು, ಮೇಷದಿಂದ ಮಿಥುನದವರೆಗೆ ನೋಡಿದ್ವಿ. ಇನ್ನು ಮುಂದಿನ ರಾಶಿಯನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಜೊತೆಗೆ ಕಾಲರ್ಸ್ ಕೂಡ ರೆಡಿ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ ಒಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.